ನೋಡ್ರಿ, ಅದು ಕೋರ್ಟ್ನಾಗ ನಡೆದೈತಿ. ಅದು ಏನೇನೈತಿ ಸತ್ಯ ನಾವು ಯಾವ್ದ್ರಾಗೂ ಹಸ್ತಕ್ಷೇಪ ಮಾಡೋದಿಲ್ಲ. ಏನದ ಭಾಳ ಕ್ಲಿಯರ್ ಆಗಿ ತನಿಖೆ ಆಗಲಿ, ಯಾರು ತಪ್ಪಿದಸ್ತದಾರ ಶಿಕ್ಷೆ ಆಗಲಿ. ನಾವೇನು ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ, ಯಾರಿಗೂ ವಿರೋಧ ಮಾಡೋದಿಲ್ಲ. ಅದು ಏನಾಗೈತಿ ಏನಿಲ್ಲ ಎಲ್ಲ ಮಾಹಿತಿಗಳು ಅವ್ರು ಇದು ಕೊಟ್ಟಾರ. ಯಾರಿಗೆ ಕಂಪ್ಲೇಂಟ್ ಮಾಡೋದು, ಯಾರಿಗೆ ಇಲ್ಲಿ ಬಿಜಾಪುರನಾಗೆ FIR ಮಾಡ್ಯಾರ. ಒಂದು ತನಿಖೆ ಆಗ್ತೈತಿ. ಪೊಲೀಸ್ ಇಲಾಖೆ ತನಿಖೆ ಮಾಡಿದ್ರೆ ನಾವು ಹಸ್ತಕ್ಷೇಪ ಮಾಡೋದಿಲ್ಲ, ಮತ್ತು ಯಾರಿಗೂ ನಾವು ಫೋನ್ ಮಾಡಿ ಹೇಳೋದಿಲ್ಲ ಇವ್ರು ಫೇವರ್ ಮಾಡಿರಿ ಇವ್ರು ಫೇವರ್ ಮಾಡಿರಿ. ಅದಂತೆಲ್ಲ ಒಮ್ಮೆ ಜನರ ಮುಂದೆ ಎಲ್ಲ ಕ್ಲೀನಾಗಿ ಹೊರಗೆ ಬರಲಿ ಇಮೇಜ್. ಅದೇನು ಆಗೈತಲ್ಲ ಅವ್ರ ಮ್ಯಾಗೇನು ಕಪ್ಪು ಚುಕ್ಕ ಐತಲ್ಲ, ಅದಕ್ಕೆ ಕ್ಲೀನಾಗಿ ಬರಲಿ. ಹೋರಾಟಕ್ಕೆ ಈ ರೀತಿ ಆಯ್ತಾ ನಡೀದೇ ರೀ ರಾಜಕಾರಣದಾಗ. ಇವರೆಲ್ಲ ಕೆಲವೊಂದು ಕಳ್ಳರು ರಾಜಕಾರಣದಾಗ ಸಾಲ್ಟ್ ಇದರಲ್ಲೇನೋ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕಿಂತ CD ಮಾಡೋದು ಇಂಥ ಈಗೇನು AI ಬಂದ ಮ್ಯಾಗಂತರೂ ಯಾರು ಬೇಕಾದವ್ರು ಯಾರು ಕೂಡ ಮಕ್ಕೊಂಡಿದ್ದು ಬರ್ತಾವೆ. ನೀವು ಬೇಕಾದ ಜಗತ್ತಿನ ಬ್ರಿಟನ್ ರಾಣಿ ಕೂಡ ನೀವು ಮಕ್ಕೊಂಡಿದ್ದು ಮಾಡ್ತಾವೆ ಕಳಿಸ್ಲೇ ಮಾಡ್ತಾರೆ. ಮತ್ತೇನು ಮಾಡೋದು? ಅಂದರೆ ಈಗ ಕಂಪ್ಲೇಂಟ್ ಏನು ಮಾಡಿದ್ದಾರೆ, ಯಾರು ದೂರು ದಾಖಲು ಮಾಡಿದ್ರು ಈ ಕಂಪ್ಲೇಂಟ್ ಆದ ತಕ್ಷಣ ಅವ್ರು ನಾಪತ್ತೆ ಆಗ್ಬಿಟ್ಟಿದ್ದಾರೆ ಸರಿಗೆ, ಪೊಲೀಸರು ಕೂಡ ಸಿಗ್ತಾ ಇಲ್ಲ ಅಂತ ಅಂದ್ರೆ ಫೇಕ್ ಇರಬೇಕು. ಯಾರು ನೀವು ಕಂಪ್ಲೇಂಟ್ ಮಾಡಿರಲ್ಲ ಧೈರ್ಯವಾಗಿ ಮುಂದೆ ಬನ್ನಿ. ಅದು ಭಾಳ ದಿವಸದಿಂದ ನನಗೆ ಸುದ್ದಿ ಇತ್ತು. 11 ಕೋಟಿ ರೂಪಾಯಿ ಡಿಮಾಂಡ್ ಇತ್ತು. ಕಡೆಗೆ 3 ಕೋಟಿಗೆ ಬಂದಿದ್ರು. ಅದು ಬೆಂಗಳೂರಿನಾಗ ಒಂದು ಜಾಲ ಐತಿ. A ಟೀಮ್ B ಟೀಮ್ ಮತ್ತು A ಟೀಮ್ ಕಾಂಗ್ರೆಸ್ನಾಗ ಐತಿ, B ಟೀಮ್ BJP ಆಗೈತಿ. ಮತ್ತು ಅವರಿಬ್ಬರು ದೊಡ್ಡ ಹುದ್ದೆದಾಗ ಅದ ಕರ್ನಾಟಕದ್ದು. ಅವ್ರವೇ ಕಂಪ್ಯೂಟರ್ ಸೆಕ್ಷನ್ಗಳು ಅದಾವೆ. ಬರೀ ಇಂಥವು ತಮ್ಮ ವಿರುದ್ಧ ಯಾರು ಹಾಕ್ತಾರಲ್ಲ ಅವ್ರದ್ದು CD ಮಾಡೋದು, ಆಡಿಯೋ ಯಾರ್ದು ಬೇಕಾದವ್ರು ಧ್ವನಿ ಮಾಡ್ಬೋದು. ಮೋದಿಯವ್ರು ಧ್ವನಿ ಮಾಡಿ ಬರೋದಿಲ್ಲ ರೀ. ಯಾರ್ಯಾರು ನೋಡ್ರಿ ಅವರು ನಿತೀಶ್ ಕುಮಾರ್ ದಿನ ನೋಡ್ತೀವಿ. ನಿತೀಶ್ ಕುಮಾರ್ ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಅವ್ರಂಗೆ ಮಾತಾಡೋಂಗೆ ಬರ್ತಾವೆಲ್ಲ. ಇದು ಏನು ಈ ಟೆಕ್ನಾಲಜಿ ಉಪಯೋಗ ಮಾಡಿ A ಟೀಮು ಮತ್ತು B ಟೀಮು ಕರ್ನಾಟಕದಲ್ಲಿ ಏನು ಅದಾವಲ್ಲ, ಒಂದು BJP ಹೆಡ್ ಐತಿ, ಒಂದು ಕಾಂಗ್ರೆಸ್ ಹೆಡ್ ಐತಿ. ಇವು ಎರಡೂ ಹೆಡ್ಗಳು ಕೂಡಿ ಅವ್ರದ್ದೇ ಒಂದು ಕಂಪ್ನಿ ಐತಿ. ಅವರಿಬ್ಬರು ಒಂದೇ ಅದಾರ. ಇವು ಮ್ಯಾಗಿನವ್ರು ಎರಡೂ ಹೈಕಮಾಂಡ್ ಗುರ್ತಾಗಲ್ಲ ಐತಿ. ಇವು ಎರಡೂ ಒಂದದಾವು. ಈ ಇಬ್ಬರು ಲಪುಟ್ರು ಒಂದದಾರ. ಆ ಹೈಕಮಾಂಡ್ದವ್ರಿಗೆ ಯಾಕೇನು ಅವು ಇವು ಅಥವಾ ಇವು ಸರ್, ಈಗ ಸ್ವಾಮೀಜಿ ಒಂದು ಏನು ಪ್ರಕರಣ ಇದರಿಂದ ರಾಜಕಾರಣಿಗಳದಾರ CD ಮಾಡುವಾಗ ನೋಡ್ರಿ, ಯಾರು ರಾಜಕಾರಣಿಗಳು ಇದ್ದೇ ಇರ್ತಾರೆ ಎಲ್ಲದಾಗ. ಈಗ ರಾಜಕಾರಣಿಗಳ ಸಪೋರ್ಟ್ ಇದ್ದಲ್ಲಿ ಇಂಥವು ಆಗ್ತಾವೆ. ಆಗಿದ್ದಿಲ್ಲ ಪಾಪ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರದ್ದು. ಪಾಪ ರಮೇಶ್ ಜಾರಕಿಹೊಳಿ ಅವ್ರನ್ನ ಬಲಿಂಗ್ ಕೊಟ್ರಲ್ಲ, ಒಬ್ಬ ಒಳ್ಳೆ ಮನುಷ್ಯ. ಏನು ನೋಡ್ರಿ, ಸಹಮತದಿಂದ ಆಗಿದ್ದಕ್ಕೆ ಅತ್ಯಾಚಾರ ರೇಪ್ ಅನ್ನೋದಿಲ್ಲ. ಸಹಮತ ಕ್ಲಿಯರ್ ಕಾಣಿಸ್ತೈತೆ ಆ ವಿಡಿಯೋದಾಗ. ನನ್ನ ಕರ್ಕೊಂಡು ಹೋಗ್ಯಾರ ದಿಲ್ಲಿಗೆ, ನೀವು ಒಬ್ಬನೇ ಹೋಗಿಯಲ್ಲ ಅಂದ್ರೆ ಏನು ಇದು ಸಹಮತ ಇಲ್ರಿ? ಹಿಂಗೆ ಈ ರಾಜ್ಯದಾಗ ಲವ್ ಜಿಯಾದು ಇವು ಇದರಿಂದನೂ ಹುಬ್ಬಳ್ಳಿ ಒಳಗೆ ಲವ್ ಜಿಯಾದು. ಅದ್ರ ಹಿಂದೆ ಕಾಂಗ್ರೆಸ್ಸಿನ ಮುಖಂಡರದ್ದು ಸಪೋರ್ಟ್ ಐತಿ. ಒಂದ್ರ ಮೇಲೆ ಒಂದು ಬರ್ತಾ ಇದೆ ಸರ್. ಒಂದೂ ಅಲ್ಲ, ಅವ್ರು ಹಿಂದೆ ಬ್ಯಾಕ್ ಅದಾರತ್ತ ಅವ್ರು ಎಷ್ಟು ಓಪನ್ ಆಗಿ ಅವ್ರ ಮನೆಗೆ ಹೊಡಿಲಕ್ಕೆ ಹೋಗ್ತಾರೆ. ರಾಜಕಾರಣಿಗಳು ಕೂಡ 100%.